ಗದಗಿನಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಇದೆ ಅಂತ ನಿರಂತರವಾಗಿ ಜನ ಹೇಳ್ಕೊಂಬರ್ತಿದ್ದಾರೆ. ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಕೊಂಬರ್ತಿದ್ದಾರೆ. ಈಗ ನೀವು ಗದಗನ್ನ ಬೆಟಗೇರಿಯನ್ನ ಮೊದಲಿಂದನೂ ನೋಡಿರ್ತಕ್ಕಂಥವ್ರು, ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ? ಇವತ್ತು ಗದಗ ಬೆಟಗೇರಿ ಅವಳಿ ನಗರ ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿ ಐತಿ ಇಲ್ಲಿ ಅಂದ್ರೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ನನ್ನ ತಿಳಿದ ಮಟ್ಟಿಗೆ ದೇಶದಾಗ ಈ ಗದಗ ಬೆಟಗೇರಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಒಂದು ತಿಂಗಳಿಗೆ ಒಂದು ಸಾರಿ ಬರುತ್ತೆ. ಆಮೇಲೆ ಸುಮಾರು ಕೇಂದ್ರ ಸರ್ಕಾರ ಅಮೃತ ಸಿಟಿ ಯೋಜನೆ ಅಂತ 151 ಕೋಟಿ ಒಳಚರಂಡಿ ಯೋಜನೆಗೆ ಮೀಸಲಾಗಿಟ್ಟಿತ್ತು. ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 40%, ಸ್ಥಳೀಯ ನಗರಸಭೆ 10%. ಇದು 151 ಕೋಟಿ ಪ್ರಾಜೆಕ್ಟು. ಇವತ್ತು ಒಂದು ಕೊಳವೆ ಬಾವಿ ಅಂದರೆ ಈ ಒಂದು 230 ಈ ಕೊಳವೆ ಮಾರ್ಗ ಗದಗ ಬೆಟಗೇರಿಯಲ್ಲಿ ಕೊಳವೆ ಮಾರ್ಗ ಒಳಚರಂಡಿ ಯೋಜನೆಗೆ 230 ಕಿಲೋಮೀಟರ್ ಮಾಡಬೇಕಾಗಿತ್ತು. ಅದರಲ್ಲಿ ಒಂದು ಮ್ಯಾನ್ ಹೋಲು 33 ಮೀಟ್ರಿಂದ 33 ಮೀಟರ್ ಒಳಗೆ ಮ್ಯಾನ್ ಹೋಲ್ ಇರಬೇಕು. ಆದರೆ ಸಮಸ್ಯೆ ಏನಂದರೆ ಒಂದು ಮ್ಯಾನ್ ಹೋಲು 33 ಮೀಟ್ರಿಂದ 50, 60, 70 ಮೀಟ್ರಿಗೆ ಒಂದು ಮ್ಯಾನ್ ಹೋಲು. ಅಂದರೆ ಅಲ್ಲೇ ಏನಂತಂದ್ರೆ ಮ್ಯಾನ್ ಹೋಲನ್ನು ಶಿಫ್ಟ್ ಮಾಡ್ಯಾರ, ಅಂದರೆ ದುಡ್ಡು ಉಳಿಸ್ಕೊಳ್ಳೋಕ್ಕೆ. ಅದರಲ್ಲಿ ಅಧಿಕಾರಿಗಳು ಶಾಮೀಲಿದ್ದಾರೆ, ಗುತ್ತಿಗೆದಾರರು ಎಷ್ಟು ಗುತ್ತಿಗೆದಾರರು. ನಾನು ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಇವಾಗ ಯಾಕೆಂದರೆ ಯಾವುದೇ ಒಂದು ಸಮಸ್ಯೆ ಇರಲಿ, ಯಾವುದೇ ಒಂದು ಕೆಲಸ ಇರಲಿ, ಅಲ್ಲಿ ಯಾರೇ ಒಬ್ಬರು ಹಿರಿಯರು ಅಂತ ಬೇಕು. ಆ ಒಂದು ಹಿರಿಯರಿದ್ರೆ ಕೆಲಸ ಅವ್ರ ಹೆದರಿಕೆಗೆ ಚೆನ್ನಾಗಿರುತ್ತೆ. ನಮ್ಮ ಗದಗ ಬೆಟಗೇರಿಗೆ ಹಿರಿಯರು ಯಾರಪ್ಪ? H.K. ಪಾಟೀಲ್ ಸಾಹೇಬರು. ಅವರು ಇದ್ರ ಬಗ್ಗೆ ಲಕ್ಷ್ಯನೇ ಇಲ್ಲ. H.K. ಪಾಟೀಲ್ರಿಗೆ ಗದಗಿನಾಗ ಏನು ನಡೀತೈತಿ, ಏನಾಗ್ತೈತಿ? 25 ವರ್ಷದ ಹಿಂದೆ ಪ್ರಾರಂಭವಾಗಿದ್ದ ಒಳಚರಂಡಿ ಯೋಜನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. 25 ವರ್ಷದ ಹಿಂದೆ ಪ್ರಾರಂಭವಾಗಿದ್ದ ಒಳಚರಂಡಿ ಯೋಜನೆ ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ. ಇವತ್ತು ಇಲ್ಲಿ ಚಿಕ್ಕಪ್ಪ ಅಂತ, ಇಲ್ಲೇ ಚಿಕ್ಕಪ್ಪದಲ್ಲಿ 85 ಎಕರೆ ಜಾಗವನ್ನು ದಿವಂಗತ ಬಿದ್ರೂರವರು MLA ಆದಾಗ ಅಲ್ಲಿ ಜಾಗ ಖರೀದಿ ಮಾಡಿದರು. ಅದನ್ನು ಖರೀದಿ ಮಾಡಿದ ಮ್ಯಾಗ ಅಲ್ಲಿ ನೀರು ಸಂಸ್ಕರಣ ತ್ಯಾಜ್ಯ ನೀರು ಸಂಸ್ಕರಣ ಘಟಕ ಮಾಡಿದರು. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಇವತ್ತು ನೋಡಿ ಈ 4ನೇ ವಾರ್ಡಿನಲ್ಲಿ ಈ ಒಂದು ಚರಂಡಿ ರಾಜಕಾಲುವೆ ಏನಿದೆ ಅಲ್ಲ, ಈ ರಾಜಕಾಲುವೆ ಸುಮಾರು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ. ಇಲ್ಲಿ ನೋಡಿ, ಇವಾಗ ಇಷ್ಟೆಲ್ಲ ಇದು ಬರ್ತಾ ಇದೆ. ಈ ನೀರು ತುಂಬಿ ಇಲ್ಲೆಲ್ಲ ಪ್ಲಾಟ್ನಲ್ಲಿ ಸುಮಾರು 200 ಪ್ಲಾಟ್ ನೀರು ತುಂಬಿದೆ. ಅಲ್ಲೆಲ್ಲ ಗಟರ್ ನೀರು ಹೋಗ್ತಿದೆ. ಅದಕ್ಕೆ ದಯವಿಟ್ಟು ಗದಗ ಬೆಟಗೇರಿ ಸಾರ್ವಜನಿಕರ ಗೋಳು ಹೇಳುತ್ತಿರೋದು. ಗದಗ ಬೆಟಗೇರಿ ಸಾರ್ವಜನಿಕರ ನೋವು ಕಷ್ಟ ಯಾರು ಸ್ಪಂದಿಸೋಕೆ ತಯಾರಿಲ್ಲ. ಸನ್ಮಾನ್ಯ ಶ್ರೀ H.K. ಪಾಟೀಲ್ ಅವ್ರ ತಂದೆಯವರು KH ಪಾಟೀಲ್ರು. ಅದಾದಮೇಲೆ ಅವರ ತಮ್ಮನ ಮಗ DR ಪಾಟೀಲ್ರು ಅವರು ಆಳಿದರು. ಅದಾಗಿಂದ ಈಗ H.K. ಪಾಟೀಲ್ರು ಆಗ್ತಾ ಇದ್ದಾರೆ. ಅಂದರೆ 50 ವರ್ಷಗಳ ಪಾಟೀಲ್ ಮಂತನ ಆಳ್ಕೊಂತ ಬಂದರು ಸದ್ಯಕ್ಕೆ ಗದಗ ಇಷ್ಟು ಕೆಟ್ಟ ಹಾಳ ರೀತಿ ಮಾಡಿಬಿಟ್ಟಿದ್ದಾರೆ. ಒಂದು ಇಂಡಸ್ಟ್ರಿ ಇಲ್ಲ. ಅವ್ರೇನಂತಾರೆ, ಸುಮಾರು 20ರಿಂದ 25 ಸಾವಿರ ಯುವಕರಿಗೆ ಉದ್ಯೋಗ ಕೊಡುವಂಥ ಒಂದು ಪೋಸ್ಕೋ ಇಂಡಸ್ಟ್ರಿ ಬರ್ತಾಯಿತ್ತು, ಸ್ಟೀಲ್ ಇಂಡಸ್ಟ್ರಿ. ಈಗ ಇಂಡಸ್ಟ್ರಿ ಅಂತಕ್ಕಂಥದ್ದು ಮಾಡೋದು ದೊಡ್ಡ ವಿಚಾರ ಅಲ್ಲ. ಮಾಡಿದ್ರೆ ಇಲ್ಲಿ ಕಪ್ಪತ್ತು ಗುಡ್ಡ ಅಂತ ಏನೈತಿ, ಅದಕ್ಕೆ ಪರಿಸರಕ್ಕೆ ಹಾನಿ ಆಗುತ್ತಾ, ಮಗದೊಂದು ಅನ್ನುವಂತಹ ಒಂದಿಷ್ಟು ಮಾತುಕತೆಗಳ ಹಿಂದಕ್ಕೆ ಕೇಳಿ ಬಂದ್ವಲ್ಲ. ಅಲ್ಲಲ್ಲ ಸರ್, ಕೇಳಿ ಬಂದು ನಿಜ, ತಾವು ಹೇಳೋದು ಸತ್ಯ. ಬಟ್ ಇವರು ಪೋಸ್ಕೋ ಇಂಡಸ್ಟ್ರಿ ಆ ಒಂದು ವಿಚಾರ ಇರಲಿಲ್ಲ. ಅವ್ರದಾದ ಮೈನ್ಸು ಇಲ್ಲೇ ಸೊಂಡೂರು, ಇಲ್ಲೇ ಬಳ್ಳಾರಿ ಅಲ್ಲಿಂದ ಮಟೀರಿಯಲ್ ತೊಗೊಂಬಂದು ಅವರು ಇಲ್ಲಿ ಆಲ್ಮಟ್ಟಿಯಿಂದ ಪೈಪ್ಲೈನ್ ತೊಗೊಂಬಂದು ಗದಗ ನೀರಾವರಿ ಹಾಕಿತ್ತು ಸರ್. ಗದಗ ನೀರಾವರಿ ಇಲ್ಲ. ಇವಾಗ ನೋಡಿ ಬರ ಬಿದ್ದಿದೆ, ಏನು ಡೆವಲಪ್ಮೆಂಟ್ ಇಲ್ಲ, ಬೆಳೆ ಇಲ್ಲ, ರೈತರು ಕಂಗಾಲಾಗಿದ್ದಾರೆ, ಯುವಕರಿಗೆ ಉದ್ಯೋಗ ಇಲ್ಲ. ಭಾಳ ಸಿಕ್ಕಾಪಟ್ಟಿ ಸಮಸ್ಯೆ ಇದೆ. ಆ ಪಾಟೀಲ್ರಿಗೆ ಯಾಕೆ ಆ ಥರ ಮಾಡ್ತಾರೋ ಆ ಭಗವಂತನೇ ಹೇಳಬೇಕು. ಆಮೇಲೆ ಈ ಸಾರಿ 2028ಕ್ಕೆ ಗದಗ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರು ಅವ್ರಿಗೆ ಬುದ್ಧಿ ಕಲಿಸ್ತಾರಂತ ನನ್ನ ಆತ್ಮವಿಶ್ವಾಸ ಇದೆ. ಈ ಒಂದು ನನ್ನ ನೋವು ಎಲ್ಲರಿಗೂ ಮುಟ್ಲಿ. ಎಲ್ಲರೂ ಈ ಒಂದು ಗದಗ ಏನು ಅಭಿವೃದ್ಧಿ ಮಾಡ್ಯಾರ ಬಿಟ್ಟಾರ ಅಂತಂದು ಇವತ್ತಾಗಲೇ ಸಾರ್ವಜನಿಕರು ನೋಡಿಬಿಟ್ಟಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ
ಗದಗ ಬೆಟಗೇರಿ ಸಾರ್ವಜನಿಕರು ಅವ್ರಿಗೆ ಬುದ್ಧಿ ಕಲಿಸ್ತಾರಂತಂದು ನನ್ನ ಆತ್ಮವಿಶ್ವಾಸ ಇದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗದಗ. ಸರ್, ಇನ್ನೊಂದು ಕೊನೆಯದಾಗಿ ಈ ನೀರಿನ ಸಮಸ್ಯೆ ಅಂತಕ್ಕಂಥದ್ದು ಏನಿದೆ, ಇದು ಕೇವಲ ಗದಗ ಮಾತ್ರ ಬೆಟಗೇರಿಯಲ್ಲಿ ಅಷ್ಟೇ ಇದೆಯೋ ಅಥವಾ ಗದಗ ಜಿಲ್ಲೆಯಲ್ಲಿ, ಅಥವಾ ಇಲ್ಲೇ ಹುಲ್ಕೋಟಿ ಇದೆ, ಅಥವಾ ರೋಣ ಇದೆ, ಶಿರಟ್ಟಿ ಇದೆ, ಬೇರೆ ಬೇರೆ ತಾಲೂಕುಗಳನ್ನು ಕೂಡ ನಾವು ಒಳಗೊಂಡು ಗದಗ ಅನ್ನುವಂಥದ್ದನ್ನ ಜಿಲ್ಲೆ ಅಂತ ನಾವು ಪರಿಗಣನೆ ಮಾಡ್ತೀವಿ. ಅಲ್ಲೆಲ್ಲ ಹೆಂಗಿದೆ ನೀರಿನ ಸಮಸ್ಯೆ? ಸರ್, ಇವತ್ತೇ ಇದೇ ಹುಲ್ಕೋಟಿ ಅವ್ರ ಕ್ಷೇತ್ರ, ಅವ್ರು ಅಂದ್ರೆ ಅವ್ರು ಹುಟ್ಟು ಬೆಳೆದ ಊರದು ಹುಲ್ಕೋಟಿ. KH ಪಾಟೀಲ್ರು, HK ಪಾಟೀಲ್ರು ಹುಟ್ಟು ಬೆಳೆದ ಊರು. ಅಲ್ಲಿ 2 ದಿನಕ್ಕೊಮ್ಮೆ ಕುಡಿ ನೀರು ಬರುತ್ತೆ ಸರ್. 25 ವರ್ಷದ ಹಿಂದೆ ಪ್ರಾರಂಭವಾದ ಒಳಚರಂಡಿ ಯೋಜನೆ ಅಲ್ಲೇ ಮುಗಿದು ಕ್ಲೀನಾಗಿ ಅಲ್ಲಿ ಯೂಸ್ ಆಗ್ತಾ ಇದೆ. 25 ವರ್ಷದಿಂದ ನೆದಗುದಿಗೆ ಬಿದ್ದು ಬಿಟ್ಟೈತಿ ಇಲ್ಲೇ ಅಂದ್ರೆ ತಾರತಮ್ಯ. ತಮ್ಮ ಒಂದಿಷ್ಟು ಗ್ರಾಮಿಗೆ ಒಳ್ಳೇದು ಮಾಡ್ರೆ ಗದಗ ಬೆಟಗೇರಿಗೆ ಒಳ್ಳೆ ಮಾಡೋ ಇಚ್ಛಾಶಕ್ತಿನೂ ಇಲ್ಲ, ಮನಸ್ಸು ಇಲ್ಲ ಅವ್ರಿಗೆ. ಯಾಕೆ ಹಂಗಂತಂದ್ರೆ ಅದಕ್ಕೊಂದು ಕಾರಣ ಐತಿ ಸರ್. ಹಿಂದಕ್ಕೆ KH ಪಾಟೀಲ್ ಸಾಹೇಬರು ಅವರು 2 ಸಲ ಚುನಾವಣೆಯಲ್ಲೇ ಸೋತರು. ಹಿಂದಕ್ಕೆ ದಿವಂಗತ ಮುತ್ತಿನಪೆಂಡಿ ಅಜ್ಜಾರು ಎಂಟೈರ್ ಗದಗ ಬೆಟಗೇರಿ ಮಾರ್ಕೆಟ್ನವ್ರು, APMC ಮಾರ್ಕೆಟ್ನವ್ರು ಎಲ್ಲರೂ ಸೇರಿ ಮುತ್ತಿನಪೆಂಡಿ ಅಜ್ಜವರು ಜನತಾ ಪಕ್ಷದಿಂದ, ಕಾಂಗ್ರೆಸ್ದಿಂದ KH ಪಾಟೀಲ್ ನಿಂತಿದ್ರು, ಮುತ್ತಿನಪೆಂಡಿ ಅಜ್ಜವರು ಜನತಾ ಪಕ್ಷದಿಂದ ನಿಂತಿದ್ರು. ಅವತ್ತಿನ ದಿನ ಮುತ್ತಿನಪೆಂಡಿ ಅಜ್ಜಾರನ್ನ ಗೆಲ್ಸಿದ್ರು. ಅದಾಗಿಂದ ಏನೋ ಸಮಸ್ಯೆ ಆಗಿ KH ಪಾಟೀಲ್ರು ಪಕ್ಷ ಬಿಟ್ಟರು, ಕಾಂಗ್ರೆಸ್ ಬಿಟ್ಟು ರೆಡ್ಡಿ ಕಾಂಗ್ರೆಸ್ಗೆ ಹೋದರು. ಇದೇ ಮುತ್ತಿನಪೆಂಡಿ ಅಜ್ಜಾರನ್ನು ಕರ್ಕೊಂಡ್ಬಂದು ಕಾಂಗ್ರೆಸ್ನಿಂದ ನಿಲ್ಲಿಸಿದ್ರು. ಅಲ್ಲೂ ಮತ್ತು ಈ ಮಾರ್ಕೆಟ್ ಜನ, ಗದಗಿ ಜನ ಗೆದಿಸ್ಬಿಟ್ರು ಅವರು. ಅವತ್ತಿಂದ ಗದಗನ್ನು ನಾವು ಏನೂ ಮಾಡಬಾರ್ದು ಅಂತಂದು ಅವ್ರು ತಲೆಗೆ ಕುಂತ್ಬಿಟ್ಟೈತಿ. ಆ ರೀತಿ ಹಳ್ಳಿಗಳನ್ನು ಏನೋ ಇಂಪ್ರೂವ್ ಮಾಡ್ತಾರೆ, ಗದಗ ಬೆಟಗೇರಿಯನ್ನು ಇಂಪ್ರೂವ್ ಮಾಡುವಂಥ ವಿಚಾರ ಮಾಡಿಲ್ಲ. ಗದಗ ಬೆಟಗೇರಿ ಮ್ಯಾಗ ಎಂಟೈರ್ ಗದಗ ಬೆಟಗೇರಿ ಮ್ಯಾಗ ಅವ್ರು ಸಿಟ್ಟಿದೆ.